ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 40 ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ತಾತ್ಕಾಲಿಕ ವರ್ತಮಾನ ಕಾಲ, ಇದನ್ನು ಅಪೂರ್ಣ ವರ್ತಮಾನ ಕಾಲ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ನಿಮಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಪಾಠವನ್ನು ಆಲಿಸುತ್ತಾ ಇದ್ದೀರಾ, ಹಾಗೆ ನೀವು ಮೊಬೈಲನ್ನು ನೋಡುತ್ತಾ ಇದ್ದೀರಾ. ಈ ಥರ ನಾವು ಈಗ ಮಾಡುತ್ತಿರೋ ಕೆಲಸ ಅಂದರೆ ನಡೆಯುತ್ತಿರೋ ಕೆಲಸವನ್ನು ಕುರಿತು ಹೇಳುವಾಗ ತಾತ್ಕಾಲಿಕ ವರ್ತಮಾನ ಕಾಲವನ್ನು ಬಳಸ್ತೇವೆ. ಆಗ ಕ್ರಿಯೆ ಇನ್ನೂ ಜಾರಿಯಲ್ಲಿ ಇರುತ್ತೆ. ತುಂಬ ಸಿಂಪಲ್ ಆಗಿದೆ. ವರ್ಬ್ನ ಬೇಸ್ ಫಾರ್ಮಿಗೆ ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ING ಪ್ರತ್ಯಯ ಸೇರಿಸುವುದರಿಂದ ತಾತ್ಕಾಲಿಕ ವರ್ತಮಾನ ಕಾಲದ ವಾಕ್ಯವನ್ನು ಸುಲಭವಾಗಿ ತಯಾರಿಸಬಹುದು. ನೆನ್ಪಿಡಿ, ING ಅಂತ ಬಂದಾಗ ತಾ ಎಂದು ಅರ್ಥ ಬರುತ್ತದೆ. ಹೋಗುತ್ತಾ, ಬರುತ್ತಾ, ತಿನ್ನುತ್ತಾ, ಈ ಥರ. ಇನ್ನು ನಾವು ಈ ತಾತ್ಕಾಲಿಕ ವರ್ತಮಾನ ಕಾಲವನ್ನು ಯಾವಾಗ ಬಳಸ್ತೀವಿ? ಯಾವಾಗಂದರೆ ಕಣ್ಣ ಮುಂದೆ ನಡೆಯುತ್ತಿರೋ ವಿಷಯವನ್ನು ಕುರಿತು ಹೇಳುವಾಗ ಮತ್ತು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ವಿಷಯವನ್ನು ಕುರಿತು ಹೇಳುವಾಗ ಕೂಡ ತಾತ್ಕಾಲಿಕ ವರ್ತಮಾನ ಕಾಲವನ್ನು ಬಳಸ್ತಾರೆ. ಶಿ ಈಸ್ ಸಿಂಗಿಂಗ್ ಎ ಸಾಂಗ್, ಅವಳು ಒಂದು ಹಾಡನ್ನು ಹಾಡುತ್ತಾ ಇದ್ದಾಳೆ. ಐ ಆಮ್ ಲರ್ನಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಭಾಷೆಯನ್ನು ಕಲಿಯುತ್ತಾ ಇದ್ದೇನೆ. ಐ ಆಮ್ ರೀಡಿಂಗ್, ನಾನು ಓದುತ್ತಾ ಇದ್ದಾನೆ. ಹಿ ಈಸ್ ವಾಚಿಂಗ್ TV, ಅವನು TV ನೋಡುತ್ತಾ ಇದ್ದಾನೆ. ದೇ ಆರ್ ವಾಚಿಂಗ್ TV, ಅವರು TV ನೋಡುತ್ತಾ ಇದ್ದಾರೆ. ಅದೇ ಥರ ನಾವು ಹಾಕಿಕೊಂಡ ಯೋಜನೆಯನ್ನು ಕುರಿತು ಮಾತಾಡುವಾಗ ಕೂಡ ಈ ಕಾಲವನ್ನು ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ಅಂದರೆ ನಾಳೆ ನಾವು ಅಮೆರಿಕ ಹೋಗ್ತಾ ಇದ್ದೇವೆ, ಇದನ್ನು ಹೇಳಲಿಕ್ಕೆ ವಿ ಆರ್ ಗೋಯಿಂಗ್ ಟು ಅಮೆರಿಕಾ ಟುಮಾರೋ. ವಿ ಆರ್ ಗೋಯಿಂಗ್ ಟು ಅಮೆರಿಕಾ ಟುಮಾರೋ, ನಾವು ನಾಳೆ ಅಮೆರಿಕ ಹೋಗುತ್ತಾ ಇದ್ದೇವೆ. ಪ್ರೆಸೆಂಟ್ ಕಂಟಿನ್ಯೂಸ್ ವಾಕ್ಯಗಳನ್ನು ರಚಿಸುವಾಗ ಈ ನಿಯಮವನ್ನು ಬಳಸಬೇಕು. ಫಸ್ಟಿಗೆ ಸಬ್ಜೆಕ್ಟ್ ಬರೀಬೇಕು, ಆಮೇಲೆ ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳಾದ ಆ್ಯಮ್, ಈಸ್, ಆರನ್ನು ಬರೆದು ಕ್ರಿಯಾಪದದ ಮೂಲ ರೂಪದೊಂದಿಗೆ ING ಅನ್ನೋ ಪ್ರತ್ಯಯವನ್ನು ಸೇರಿಸಿ ಕೊನೆಯಲ್ಲಿ ಅಬ್ಜೆಕ್ಟನ್ನು ಬರೀಬೇಕು. ಐ ಜೊತೆಗೆ ಆ್ಯಮನ್ನು ಬರೀಬೇಕು. ವಿ, ಯು, ದೇ, ದೀಸ್ ಪ್ಲೂರಲ್ ಜೊತೆಗೆ ಆರನ್ನು ಬರೀಬೇಕು. ಹಿ, ಶಿ, ಇಟ್, ದಿಸ್, ಕೃಷ್ಣ, ರಾಧಾ ಈ ಥರ ಸಿಂಗ್ಯುಲರ್ ಪದ ಇದ್ದರೆ ಅದ್ರ ಜೊತೆ ಈಸನ್ನು ಬರೀಬೇಕು. ಆಮೇಲೆ ವರ್ಬ್ ಪ್ಲಸ್ ING ಅನ್ನು ಬರೀಬೇಕು. ಇನ್ನು ಮುಖ್ಯವಾಗಿ ಇನ್ನೊಂದು ರೂಲ್ಸ್ ಇದೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ಯಾವತ್ತು ING ಸೇರಿಸುವಾಗ ನೆನಪಿಡಬೇಕಾದ ಅಂಶಗಳು ಯಾವೆಲ್ಲ? ಕ್ರಿಯಾಪದದ ಕೊನೆಯ ಅಕ್ಷರವು ಸ್ವರ ಆಗಿದ್ದರೆ ಅಂದರೆ AEIOU ಆಗಿದ್ದರೆ, ಅದರ ಹಿಂದಿನ ಅಕ್ಷರ ವ್ಯಂಜನ ಆಗಿದ್ದರೆ ಸ್ವರವನ್ನು ತೆಗೆದು ING ಅನ್ನು ಸೇರಿಸಬೇಕು. ಕೊನೆಯಲ್ಲಿ ಸ್ವರ ಇದ್ದರೆ ಸ್ವರವನ್ನು ತೆಗೆದು ING ಅನ್ನು ಸೇರಿಸಬೇಕು. ಇಲ್ಲಿ ನೋಡಿ, ಕಮ್ಮಿನ ಕೊನೆ ಅಕ್ಷರ ಇ ಇದೆ ಅಂದರೆ ಸ್ವರ, ಆ ಕಾರಣದಿಂದ ಇ ಅನ್ನು ತೆಗೆದು COMING, ಕಮಿಂಗ್, ಕಮಿಂಗ್. ಟೇಕ್, ತೆಗೆದುಕೋ, ಟೇಕಿಂಗ್, ತೆಗೆದುಕೊಳ್ಳುತ್ತಾ, ಇ ಅನ್ನು ತೆಗೆದು ING ಅನ್ನು ಸೇರಿಸಿದ್ದಾರೆ. ಹಾಗೆ ಎರಡನೇ ರೂಲ್ಸ್, ಕ್ರಿಯಾಪದದ ಕೊನೆಯ 3 ಅಕ್ಷರಗಳು ವ್ಯಂಜನ, ಸ್ವರ ಪ್ಲಸ್ ವ್ಯಂಜನ ಆಗಿದ್ದರೆ ಕೊನೆಯ ಅಕ್ಷರವನ್ನು 2 ಸತಿ ಬರೀಬೇಕು. ಇಲ್ಲಿ ನೋಡಿ, ಕ್ರಿಯಾಪದದ ಕೊನೆಯ 3 ಅಕ್ಷರಗಳು, ಇಲ್ಲಿ ಕೊನೆಯ 3 ಅಕ್ಷರ ಇರೋದೇ 3 ಅಕ್ಷರ. ಕೊನೆಯ ಅಕ್ಷರ RUN ಇದೆ ಅಂದರೆ ಫಸ್ಟಿಗೆ ವ್ಯಂಜನ ಇದೆ, ಕೊನೆಯಲ್ಲಿ ಮಧ್ಯದಲ್ಲಿ ಸ್ವರ ಇದೆ, ಕೊನೆಯಲ್ಲಿ ಎನ್ ಇದೆ. ಆ ಕಾರಣದಿಂದ ಈ ಥರ ಏನಾದ್ರು ಫಾರ್ಮೆಟಲ್ಲಿ ಬಂದರೆ ಅದನ್ನು ಡಬಲ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ರನ್ ಇದ್ದಿದ್ದು ರನ್ನಿಂಗ್ ಆಗುತ್ತೆ, ಸ್ಟಾಪ್ ಇದ್ದಿದ್ದು ಸ್ಟಾಪಿಂಗ್. ಆದರೆ ಕೊನೆಯ ಅಕ್ಷರವು YXZ ಆಗಿದ್ದರೆ 2 ಸತಿ ಬರೀಬಾರ್ದು. ಆಮೇಲೆ ಮೂರನೇ ರೂಲ್ಸು, ಕ್ರಿಯಾಪದದ ಕೊನೆಗೆ I ಇದ್ದಾಗ I ಅನ್ನು ತೆಗೆದು Y ಅನ್ನು ಸೇರಿಸಬೇಕು. ಹೀಗೆ ವಾಕ್ಯಗಳನ್ನು ತಯಾರಿಸಬೇಕು. ಈಗ ನಾವು ಹೆಚ್ಚೆಚ್ಚು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ? ನಾನು ನಿಮಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಐ ಆಮ್ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಸ್ತಾ ಇದ್ದೀನಿ, ಕಲಿಸುತ್ತಾ. ನೀವೇನು ನೋಡ್ತಾ ಇದ್ದೀರಿ? ಈಗ ನೀವು ಮೊಬೈಲನ್ನು ನೋಡ್ತಾ ಇದ್ದೀರಿ. ಆ ಕಾರಣದಿಂದ ನೀವು ಹೇಳಬೇಕು ವಿ ಆರ್ ವಾಚಿಂಗ್ ಮೊಬೈಲ್ ಅಥವಾ ಐ ಆಮ್ ವಾಚಿಂಗ್ ಮೊಬೈಲ್, ನಾನು ಮೊಬೈಲನ್ನು ನೋಡುತ್ತಾ ಇದ್ದೇನೆ. ಶಿ ಈಸ್ ಸಿಂಗಿಂಗ್ ಎ ಸಾಂಗ್, ಅವಳು ಹಾಡನ್ನು ಹಾಡುತ್ತಾ ಇದ್ದಾಳೆ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ನಾನು ಪೇಟೆಗೆ ಹೋಗುತ್ತಾ ಇದ್ದೇನೆ. ಶಿ ಈಸ್ ಗೋಯಿಂಗ್ ಟು ಟೆಂಪಲ್, ಅವಳು ದೇವಸ್ಥಾನಕ್ಕೆ ಹೋಗುತ್ತಾ ಇದ್ದಾಳೆ. ಹಿ ಈಸ್ ಪ್ಲೇಯಿಂಗ್ ದ ಗಿಟಾರ್, ಅವನು ಗಿಟಾರನ್ನು ನುಡಿಸುತ್ತಾ ಇದ್ದಾನೆ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲನ್ನು ಆಡುತ್ತಾ ಇದ್ದಾರೆ.
ಬಾಯ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಹುಡುಗರು ಫುಟ್ಬಾಲನ್ನು ಆಡುತ್ತಾ ಇದ್ದಾರೆ. ದ ಗರ್ಲ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಆ ಹುಡುಗಿಯರು ಕ್ರಿಕೆಟನ್ನು ಆಡುತ್ತಾ ಇದ್ದಾರೆ. ವಿ ಆರ್ ಟಾಕಿಂಗ್, ನಾವು ಮಾತನಾಡುತ್ತಾ ಇದ್ದೇವೆ. ವಿ ಆರ್ ಲಿಸ್ನಿಂಗ್, ನಾವು ಆರೈಸುತ್ತಾ ಇದ್ದೇವೆ, ಅಂದರೆ ಕೇಳ್ತಾ ಇದ್ದೇವೆ, ನೀವು ಮಾತಾಡೋದು ನಾವು ಕೇಳ್ತಾ ಇದ್ದೇವೆ. ಮದರ್ ಈಸ್ ರೈಟಿಂಗ್ ಎ ಲೆಟರ್, ತಾಯಿಯು ಒಂದು ಪತ್ರವನ್ನು ಬರೆಯುತ್ತಾ ಇದ್ದಾಳೆ. ಹಿ ಈಸ್ ರೀಡಿಂಗ್ ಎ ಸ್ಟೋರಿ, ಅವನು ಒಂದು ಕಥೆಯನ್ನು ಓದುತ್ತಾ ಇದ್ದಾನೆ. ಇಟ್ ಈಸ್ ರೇನಿಂಗ್, ಮಳೆ ಬರುತ್ತಾ ಇದೆ. ಮಳೆ ಬರುವುದನ್ನು ನಾವು ಇಂಗ್ಲೀಷಲ್ಲಿ ಇಟ್ ಈಸ್ ರೇನಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ರೇನಿಂಗ್. ಫಾದರ್ ಈಸ್ ರೀಡಿಂಗ್ ಎ ನ್ಯೂಸ್ ಪೇಪರ್, ತಂದೆಯು ದಿನಪತ್ರಿಕೆಯನ್ನು ಓದುತ್ತಾ ಇದ್ದಾನೆ. ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್, ನಾನು ನನ್ನ ಮನೆ ಕೆಲಸವನ್ನು ಮಾಡುತ್ತಾ ಇದ್ದೇನೆ. ದ ಟೀಚರ್ ಈಸ್ ಪುಟಿಂಗ್ ಕ್ವಶನ್ಸ್, ಶಿಕ್ಷಕರು ಪ್ರಶ್ನೆಗಳನ್ನು ಇಡುತ್ತಾ ಇದ್ದಾರೆ, ಅಂದರೆ ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ, ಪ್ರಶ್ನೆ ಕೊಡ್ತಾ ಇದ್ದಾರೆ. ಗೋವಿಂದ ಈಸ್ ಲೈಯಿಂಗ್, ಅವನು ಗೋವಿಂದನು ಸುಳ್ಳು ಹೇಳುತ್ತಾ ಇದ್ದಾನೆ. ಐಸ್ ಈಸ್ ಮೆಲ್ಟಿಂಗ್, ಬರ್ಫ್ ಕರಗುತ್ತಾ ಇದೆ. ಯು ಆರ್ ಸೆಲ್ಲಿಂಗ್ ಎ ಬುಕ್, ನೀವೊಂದು ಪುಸ್ತಕವನ್ನು ಮಾರುತ್ತಾ ಇದ್ದೀರಿ. ಶಿ ಈಸ್ ಡೈಯಿಂಗ್, ಅವಳು ಸಾಯುತ್ತಾ ಇದ್ದಾಳೆ. ಶಿ ಈಸ್ ಸೆಲ್ಲಿಂಗ್ ಫ್ರೂಟ್ಸ್, ಅವಳು ಹಣ್ಣುಗಳನ್ನು ಮಾರುತ್ತಾ ಇದ್ದಾಳೆ. ಐ ಆಮ್ ಹ್ಯಾವಿಂಗ್ ಎ ಬಾತ್, ನಾನು ಸ್ನಾನವನ್ನು ಮಾಡುತ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಸ್ನಾನ ಮಾಡುವುದಕ್ಕೆ ಹ್ಯಾವ್ ಎ ಬಾತ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದನ್ನು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಬೇಕು. ಐ ಆಮ್ ಹ್ಯಾವಿಂಗ್ ಎ ಬಾತ್, ನಾನು ಸ್ನಾನವನ್ನು ಮಾಡುತ್ತಾ ಇದ್ದೇನೆ. ಹೀಗೆ ನೀವು ವಿಧ ವಿಧವಾದ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡ್ತಾ ಇರ್ತೀರ. ಆ ಕೆಲಸಕ್ಕೆ ಐ ಎನ್ ಜಿಯನ್ನು ಸೇರಿಸಿ ಹೇಳಿದಾಗ ನಾನು ಆ ಕೆಲಸವನ್ನು ಮಾಡುತ್ತಾ ಇದ್ದೇನೆ ಅನ್ನೋ ಅರ್ಥ ಬರುತ್ತೆ. ಹೀಗೆ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ತಾತ್ಕಾಲಿಕ ವರ್ತಮಾನ ಕಾಲ ಅಂದರೆ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ಪರಿವರ್ತನೆ ಮಾಡೋದು ಹೇಗಂತ ತಿಳ್ಕೊಳ್ಳೋಣ. ಅಂದರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಮತ್ತು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸನ್ನು ಹೇಗೆ ಬದಲಾವಣೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಐ ಆಮ್ ಗೋಯಿಂಗ್, ಅದು ಸಕಾರಾತ್ಮಕ ವಾಕ್ಯ, ನಾನು ಹೋಗುತ್ತಾ ಇದ್ದೇನೆ. ವಿ ಆರ್ ಕಮಿಂಗ್, ನಾವು ಬರುತ್ತಾ ಇದ್ದೇವೆ, ಇದು ಕೂಡ ಸಕಾರಾತ್ಮಕ ವಾಕ್ಯ, ಪಾಸಿಟಿವ್ ಸೆಂಟೆನ್ಸ್. ಶಿ ಈಸ್ ಲರ್ನಿಂಗ್, ಅವಳು ಕಲಿಯುತ್ತಾ ಇದ್ದಾಳೆ. ಕೃಷ್ಣ ಈಸ್ ವಾಚಿಂಗ್, ಕೃಷ್ಣನು ನೋಡುತ್ತಾ ಇದ್ದಾನೆ. ಇದನ್ನು ನೋಡುತ್ತಾ ಇಲ್ಲ, ಬರುತ್ತಾ ಇಲ್ಲ, ಹೋಗುತ್ತಾ ಇಲ್ಲ, ಮಾಡುತ್ತಾ ಇಲ್ಲ, ಕುಣಿಯುತ್ತಾ ಇಲ್ಲ, ಇದನ್ನು ಹೇಳಲಿಕ್ಕೆ ಹೇಗೆ ವಾಕ್ಯಗಳನ್ನು ತಯಾರು ಮಾಡಬೇಕು ಅಂದರೆ, ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ತಯಾರು ಮಾಡಬೇಕು? ತುಂಬ ಸಿಂಪಲ್ ಆಗಿದೆ. ಫಸ್ಟಿಗೆ ಸಬ್ಜೆಕ್ಟನ್ನು ಬರೀಬೇಕು. ಆಮೇಲೆ ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳಾದ ಆ್ಯಮ್, ಈಸ್, ಆರನ್ನು ಬರೆದು ಅದ್ರ ಜೊತೆ ನಾಟನ್ನು ಸೇರಿಸಿ V1 ಪ್ಲಸ್ ಇಂಗನ್ನು ಬರೀಬೇಕು. ತುಂಬ ಸಿಂಪಲ್ ಆಗಿದೆ. ಐ ಆಮ್ ನಾಟ್ ಗೋಯಿಂಗ್, ನಾನು ಹೋಗುತ್ತಾ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್, ನಾವು ಹೋಗುತ್ತಾ ಇಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಮಾರ್ಕೆಟ್, ನೀನು ಪೇಟೆಗೆ ಹೋಗುತ್ತಾ ಇಲ್ಲ. ಯು ಆರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ನೀನು ಕ್ರಿಕೆಟನ್ನು ಆಡುತ್ತಾ ಇಲ್ಲ. ಹಿ ಈಸ್ ನಾಟ್ ಗೋಯಿಂಗ್, ಅವನು ಹೋಗುತ್ತಾ ಇಲ್ಲ. ಹಿ ಈಸ್ ನಾಟ್ ಸಿಂಗಿಂಗ್, ಅವನು ಹಾಡುತ್ತಾ ಇಲ್ಲ, ಅವನು ಹಾಡ್ತಿಲ್ಲ. ಶಿ ಈಸ್ ನಾಟ್ ಗೋಯಿಂಗ್ ಟು ಅಮೆರಿಕಾ, ಅವಳು ಅಮೆರಿಕಕ್ಕೆ ಹೋಗ್ತಾ ಇಲ್ಲ, ಹೋಗುತ್ತಾ ಇಲ್ಲ. ದೇ ಆರ್ ನಾಟ್ ಗೋಯಿಂಗ್, ಅವರು ಹೋಗುತ್ತಾ ಇಲ್ಲ. ಕೃಷ್ಣ ಈಸ್ ನಾಟ್ ರೀಡಿಂಗ್, ಕೃಷ್ಣನು ಓದುತ್ತಾ ಇಲ್ಲ, ಅಂದರೆ ಓದ್ತಾ ಇಲ್ಲ. ಇದೇ ಥರ ಇದನ್ನು ಪ್ರಶ್ನೆ ಕೇಳಲಿಕ್ಕೆ, ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡಲಿಕ್ಕೆ ಏನು ಮಾಡಬೇಕು? ನೀನು ಹೋಗ್ತಾ ಇದ್ದೀಯಾ, ನೀನು ತಿಂತಾ ಇದ್ದೀಯಾ, ಈ ಥರ ತಿನ್ನುತ್ತಾ ಅನ್ನೋ ಅರ್ಥದಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಮೊದಲು ವರ್ತಮಾನ ಕಾಲದ ವಾಕ್ಯದ ಮೊದಲು ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳಾದ ಆ್ಯಮ್, ಈಸ್, ಆರನ್ನು ವಾಕ್ಯದ ಮೊದಲನ್ನು ಬರಿಬೇಕು. ಆಮೇಲೆ ಸಬ್ಜೆಕ್ಟ್ ಬರೆದು ಕ್ರಿಯಾಪದದ ಮೊದಲ ರೂಪದ ಜೊತೆಗೆ ಆ ಏಜನ್ನು ಸೇರಿಸಿ ಬರಿಬೇಕು. ಆರ್ ಯು ಗೋಯಿಂಗ್, ಇಲ್ಲಿ ನೋಡಿ ಹೆಲ್ಪಿಂಗ್ ಬರ್ಬಾರ್ದು, ಆರ್ ಮೊದಲು ಬಂದಿದೆ, ಆಮೇಲೆ ಸಬ್ಜೆಕ್ಟ್ ಯು ಬಂದಿದೆ, ಆಮೇಲೆ ಗೋ ಒಟ್ಟಿಗೆ ಐ ಎನ್ ಜಿ ಸೇರಿ ಬಂದಿದೆ. ಆರ್ ಯು ಗೋಯಿಂಗ್, ನೀನು ಹೋಗುತ್ತಾ ಇದ್ದೀಯಾ ಅಂದರೆ ನೀನು ಹೋಗ್ತಿದ್ದೀಯಾ. ಆರ್ ವಿ ಈಟಿಂಗ್, ನಾವು ತಿನ್ನುತ್ತಾ ಇದ್ದೇವಾ. ಆರ್ ದೇ ಕಮಿಂಗ್, ಅವರು ಕೂಡ ಬರ್ತಾ ಇದ್ದಾರಾ, ಅವರು ಬರುತ್ತಾ ಇದ್ದಾರೆ. ಈಸಿ ಕಮಿಂಗ್, ಅವನು ಬರುತ್ತಿದ್ದಾನಾ. ಈಶಿ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷ್ ಕಲಿಯುತ್ತಿದ್ದಾಳಾ. ಈಸ್ ಇಟ್ ವರ್ಕಿಂಗ್, ಇದು ಕೆಲಸ ಮಾಡುತ್ತಾ ಇದೆ, ಅಂದರೆ ಇದು ಕೆಲಸ ಮಾಡ್ತಾ ಇದೆಯಾ. ಈಸ್ ಕೃಷ್ಣ ವಾಚಿಂಗ್ ಟಿ ವಿ, ಕೃಷ್ಣನು ಟಿ ವಿಯನ್ನು ನೋಡ್ತಾ ಇದ್ದಾನಾ. ಹೀಗೆ ವರ್ತಮಾನ ಕಾಲದ, ತಾತ್ಕಾಲಿಕ ವರ್ತಮಾನ ಕಾಲದ ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡಬೇಕು. ಇನ್ನು ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳನ್ನು ತಯಾರಿಸಲಿಕ್ಕೆ
ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳಾದ ಆ್ಯಮ್, ಈಸ್, ಆರ್ ಅನ್ನು ಮೊದಲು ಬರೆದು ಅದರೊಟ್ಟಿಗೆ ಸಬ್ಜೆಕ್ಟನ್ನು ಬರೆದು ನಂತರ ನಾಟ್ ಬರೆದು ನಂತರ ವರ್ಬ್ ಒನ್ನೊಟ್ಟಿಗೆ ಐ ಎನ್ ಜಿಯನ್ನು ಸೇರಿಸಿ ಬರೆದು ಕೊನೆಯಲ್ಲಿ ಅಬ್ಜೆಕ್ಟನ್ನು ಬರೀಬೇಕು. ಆಮ್ ಐ ನಾಟ್ ಕಮಿಂಗ್, ನಾನು ಬರುತ್ತಾ ಇಲ್ವೇ ಅಂದರೆ ನಾನು ಬರ್ತಿಲ್ವೇ. ಆರ್ ವಿ ನಾಟ್ ಈಟಿಂಗ್, ನಾವು ತಿನ್ನುತ್ತಾ ಇಲ್ವೇ, ನಾವು ತಿನ್ನುತ್ತಿಲ್ವೇ. ಆರ್ ಯು ನಾಟ್ ಲಿಸ್ನಿಂಗ್, ನೀನು ಆಲಿಸ್ತಿಲ್ವೇ. ಈಸ್ ಈ ನಾಟ್ ಲರ್ನಿಂಗ್, ಅವನು ಕಲಿಯುತ್ತಾ ಇಲ್ವೇ. ಈಸ್ ಈ ನಾಟ್ ಆಸ್ಕಿಂಗ್, ಅವನು ಕೇಳುತ್ತಿಲ್ವೇ, ಕೇಳುತ್ತಾ ಇಲ್ಲವೇ. ಈಸ್ ಕೃಷ್ಣ ನಾಟ್ ವಾಚಿಂಗ್, ಕೃಷ್ಣನು ಗಮನಿಸುತ್ತಾ ಇಲ್ಲವೇ, ಗಮನಿಸುತ್ತಾ ಇಲ್ಲವೇ. ಆರ್ ದೆ ನಾಟ್ ಗೋಯಿಂಗ್, ಅವರು ಹೋಗುತ್ತಾ ಇಲ್ಲವೇ. ಐ ಆಮ್ ಕಮಿಂಗ್, ನಾನು ಬರುತ್ತಾ ಇದ್ದೇನೆ ಅಂದರೆ ಸಕಾರಾತ್ಮಕ ವಾಕ್ಯ. ಐ ಆಮ್ ನಾಟ್ ಕಮಿಂಗ್, ನಾನು ಬರುತ್ತಾ ಇಲ್ಲ, ನಕಾರಾತ್ಮಕ ವಾಕ್ಯ. ಆಮ್ ಐ ಕಮಿಂಗ್, ನಾನು ಬರುತ್ತಾ ಇದ್ದೇನಾ, ಪ್ರಶ್ನಾರ್ಥಕ ವಾಕ್ಯ. ಆಮ್ ಐ ನಾಟ್ ಕಮಿಂಗ್, ನಾನು ಬರುತ್ತಾ ಇಲ್ವಾ. ಶಿ ಈಸ್ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಕಲಿಯುತ್ತಾ ಇದ್ದಾಳೆ. ಶಿ ಈಸ್ ನಾಟ್ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಕಲಿಯುತ್ತಾ ಇಲ್ಲ. ಈಸ್ ಶಿ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಕಲಿಯುತ್ತಾ ಇದ್ದಾಳಾ. ಈಸ್ ಶಿ ನಾಟ್ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಕಲಿಯುತ್ತಾ ಇಲ್ವಾ. ವಿ ಆರ್ ಡೂಯಿಂಗ್ ಅವರ್ ಹೋಮ್ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ವಿ ಆರ್ ನಾಟ್ ಡೂಯಿಂಗ್ ಅವರ್ ಹೋಮ್ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನು ಮಾಡುತ್ತಾ ಇಲ್ಲ. ಆರ್ ವಿ ಡೂಯಿಂಗ್ ಅವರ್ ಹೋಮ್ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನು ಮಾಡುತ್ತಾ ಇದ್ದೇವಾ. ಆರ್ ವಿ ನಾಟ್ ಡೂಯಿಂಗ್ ಅವರ್ ಹೋಮ್ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನು ಮಾಡುತ್ತಾ ಇಲ್ವಾ. ಹೀಗೆ ವಾಕ್ಯಗಳನ್ನು ತಾತ್ಕಾಲಿಕ ವರ್ತಮಾನ ಕಾಲದ ವಾಕ್ಯಗಳನ್ನು ತಯಾರಿಸಬೇಕು.